ಇವ್ರು ಇರ್ತಾರಲ್ಲ ಟೆಂಡರ್ ತಗೊಂಡಿರ್ತಾರೆ ಕ್ಲೀನಿಂಗ್ ಮಾಡಕ್ಕೆ OBHS ಗೆ ಅವ್ರ ಮೇಲೆ ಫೈನ್ ಆಗಬೇಕು ಇಲ್ಲಿ ನೀವು ನೋಡ್ಬೋದು ನಮ್ಮ ಕೋಚ್ದು ರೇಕ್ ಶೇರಿಂಗ್ ಇದೆ ಕಾಚಿಗೂಡ ಮುರುಡೇಶ್ವರ ಕಾಚಿಗೂಡ ಮಧುರೈ ಜೊತೆ ನಮಸ್ಕಾರ ಗುರುಗಳೇ, ನಾನು ನಿಮ್ಮ UP ಹುಡುಗ SK ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಸೊ ನೀವು ನನ್ನ ಹಿಂದಿನ ವಿಡಿಯೋ ನೋಡಿದರೆ ನಾನು SMVTಯಿಂದ ಮುರುಡೇಶ್ವರವರೆಗೂ ಬಂದಿದೆ SMVT ಮುರುಡೇಶ್ವರ ಎಕ್ಸ್ಪ್ರೆಸ್ಸಲ್ಲಿ. ಸೊ ಇಲ್ಲಿಂದ ನಾನು ಆಲ್ರೆಡಿ ನಿಮಗೆ ಹೋದ ವಿಡಿಯೋಲ್ಲೇ ಹೇಳಿದೆ ಮುರುಡೇಶ್ವರದಿಂದ ಕಾಚಿಗೂಡ ಎಕ್ಸ್ಪ್ರೆಸ್ ಟ್ರೈನ್ ಜರ್ನಿ ತೊಗೊಂಬರ್ತೀನಿ. ಸೊ ಸದ್ಯಕ್ಕೆ ಈ ವಿಡಿಯೋ ಅದೇನೆ ಮುರುಡೇಶ್ವರ ಕಾಚಿಗೂಡ ಎಕ್ಸ್ಪ್ರೆಸ್ ಟ್ರೈನ್ ಜರ್ನಿ ಇವತ್ತಿರೋದು. ಸೊ ನಾನು ಬಂದಿರೋದು ಮುರುಡೇಶ್ವರ. ಆಲ್ರೆಡಿ ಮುರುಡೇಶ್ವರ ನಿಮ್ಗೆ ಗೊತ್ತಿರುತ್ತೆ, ಕೊಂಕಣ್ ರೈಲ್ವೇಸ್ ಒಳಗಡೆ ಬರುತ್ತೆ. ಆಲ್ರೆಡಿ ಹಿಂದಿನ ವೀಡಿಯೋ ಎಲ್ಲಿಂದ ಸ್ಟಾರ್ಟ್ ಆಗೋದಂತ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಹಿಂದಿನ ವೀಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡ್ಬಿಡಿ. ಮತ್ತು ಇದು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮಂಗಳೂರಿಂದ ಮುಂಬೈವರೆಗೂ ನೀವು ಒಂದು ಸಲ ಲೈಕ್ ಒಂಥರ ಅಂದ್ಕೊಂಬಿಡಿ ಕೊಂಕಣ್ ರೈಲ್ವೇಸ್ ಅಂತ. ಸೊ ಬಟ್ ನಾನು ಮಡ್ಗಾವಿಂದ ಹತ್ತು ಕಡೆ ತೊಗೊಂಬಂದಿದ್ದೀನಿ. ಸೊ ಲಾಸ್ಟ್ ವೀಡಿಯೋಲಿ ನಾನು ಮಂಗಳೂರಿಂದ ಮುರುಡೇಶ್ವರವರೆಗೂ ತೊಗೊಂಬಂದೆ. ಬಟ್ ಮುರುಡೇಶ್ವರದಿಂದ ಮಡ್ಗಾವರೆಗೂ ಇನ್ನೂ ನಾನು ಟ್ರಾವೆಲ್ ಮಾಡಿಲ್ಲ. ಅದು ಫ್ಯೂಚರಲ್ಲಿ ನಾನು ಪಂಚಗಂಗಾ ಎಕ್ಸ್ಪ್ರೆಸ್ ಮಾಡೋಣ ಅಂತ ಇದ್ದೀನಿ. ಸೊ ಪಂಚಗಂಗಾ ಮಾಡಿದ್ರೆ ಬ್ಯಾಂಗ್ಳೂರ್ ಟು ಕಾರವಾರ ಅದು ಬರುತ್ತೆ. ಕಾರವಾರದಿಂದ ಮಡ್ಗಾವ್ಗೆ ಸ್ಪೆಷಲ್ ಆಗಿ ಹೋಗುತ್ತೆ. ಬಟ್ ಈ ಟೈಮಲ್ಲಿ ಮಾಡಲ್ಲ ಅಂತ ಯೋಚನೆ ಮಾಡ್ತೀನಿ, ಯಾಕಂದರೆ ರೂಟ್ ಸ್ವಲ್ಪ ಅಷ್ಟು ಎನರ್ಜಿ ಕೊಡ್ತಿಲ್ಲ. ಯಾಕಂದರೆ ಮಳೆಗಾಲದಲ್ಲಿ ಈ ರೂಟ್ ಮಾತ್ರ ಸಕ್ಕದಾಗಿರುತ್ತೆ. ಸೊ ಇವಾಗಲೇ ಮಾಡಲ್ಲ ಏನಂತ ನೀವು ಕಮೆಂಟಲ್ಲಿ ತಿಳಿಸಿ ನನಗೆ. ಮತ್ತು ಹೇಳಕ್ಕೆ ಹೋದರೆ ನೋಡಿ, ಇದೇ ನಮ್ಮ ಮುರುಡೇಶ್ವರ ರೈಲ್ವೆ ಸ್ಟೇಷನು, ಹಿಂಗೆ ಕಾಣಿಸುತ್ತೆ. ಸರಿ, ಮತ್ತು ಬನ್ನಿ ಹೋಗೋಣ ಸ್ಟೇಷನ್ಗೆ, ನೋಡೋಣ. ಟ್ರೈನ್ ಆ್ಯಕ್ಚುಲಿ ನಮ್ಮದು ಬಂದು ಆಲ್ರೆಡಿ ನಿಂತ್ಕೊಂಡ್ಬಿಟ್ಟಿದೆ. ಸೊ ಪ್ಲ್ಯಾಟ್ಫಾರ್ಮ್ ನೋಡ್ಬಿಟ್ಟು LHB ಕೋಚ್ ಜರ್ನಿ, ICF ಅಲ್ಲ, ಲಾಸ್ಟ್ ICF ಇತ್ತು, ಇದು LHB ಜರ್ನಿ. ಬನ್ನಿ ಹೋಗೋಣ ಒಳಗಡೆ. ನಾವು ಇವಾಗ ಎಂಟ್ರಿ ಮಾಡ್ತಿದ್ದೀವಿ ಮುರುಡೇಶ್ವರ ರೈಲ್ವೆ ಸ್ಟೇಷನಲ್ಲಿ. ಸೊ ನೀವು ಟಿಕೆಟ್ ಕೌಂಟ್ರ್ ಇಲ್ಲಿ ನೋಡ್ಬೋದು. ಮತ್ತು ಇದು ಅಂಗಡಿ ಕ್ಲೋಸ್ ಇದೆ. ಇಲ್ಲಿ ನಿಮ್ಗೊಂದು ಟೀ ಸ್ಟಾಲ್ ಚಿಕ್ಕದು ಸಿಗುತ್ತೆ. ಇಲ್ಲಿ ಬೋರ್ಡ್ ನೋಡಿ, ನಮ್ಮದು ಟ್ರೈನ್ ನಂಬರ್ 12790. ಇದೇ ಕೋಚ್ ಪೊಸಿಷನ್ ಬರ್ದಿದ್ದಾರೆ, ಯಾಕಂದರೆ ಡಿಜಿಟಲ್ ಇಲ್ಲ ಅಲ್ವಾ ಅದಕ್ಕೆ. ಮತ್ತು ನಮ್ಮ ಟ್ರೈನ್ ಅಲ್ಲೇ ನಿಂತ್ಕೊಂಡಿದೆ. ಇತ್ತ ಕಡೆ ನಿಮಗೆ ವೆಯ್ಟಿಂಗ್ ಹಾಲ್ ಸಿಗ್ಬಿಡುತ್ತೆ. ಆ ಗ್ರೀನ್ದು ಡಸ್ಟ್ಬಿನ್ ಕಾಣ್ತಿದೆಯಲ್ಲ, ಅದು ಪಕ್ಕದಲ್ಲೇ ವೆಯ್ಟಿಂಗ್ ಹಾಲ್ ಇದೆ. ಸೊ ಆ್ಯಕ್ಸಸ್ ಮಾಡಬೇಕಂದ್ರೆ ನೀವು ಮಾಡ್ಬೋದು. ಸೊ ಇತ್ತ ಕಡೆ ನಿಮಗೆ ಕ್ಲಾಕ್ ರೂಮ್ ಎಲ್ಲ ಸಿಗುತ್ತೆ. ಇದು ನಮ್ಮ ಪ್ಲ್ಯಾಟ್ಫಾರ್ಮ್ 1, ನಮ್ಮ ಟ್ರೈನ್ ಪ್ಲ್ಯಾಟ್ಫಾರ್ಮ್ ನಂಬರ್ 2 ಅಲ್ಲಿದೆ. ಬನ್ನಿ ಹೋಗೋಣ. ಸದ್ಯಕ್ಕೆ ನಾವು ಫುಟ್ ಓವರ್ ಬ್ರಿಡ್ಜು ಯೂಸ್ ಮಾಡ್ಕೊಂಬಿಟ್ಟು ಅಲ್ಲಿ ನೋಡಿ, ಅದು ಫುಟ್ ಓವರ್ ಬ್ರಿಡ್ಜು ತುಂಬ ಕಷ್ಟ ಆಯಿತು ಫುಟ್ ಓವರ್ ಬ್ರಿಡ್ಜ್ ಯೂಸ್ ಮಾಡೋಕ್ಕೆ. ಮತ್ತು ಈ ಟ್ರೈನ್ ಬಗ್ಗೆ ಮಾತಾಡೋಕೆ ಹೋದರೆ ಇದು ಬೈ ವೀಕ್ಲಿ, ಒಂದು ಬುಧವಾರ ಒಂದು ಶನಿವಾರ 2 ದಿನ ಓಡೋದು ಮುರುಡೇಶ್ವರದಿಂದ ಕಾಚಿಗೂಡಾಗೆ. ಇವತ್ತು ನಮ್ಮ ಕೋಚ್ ಇರೋದು ಎಷ್ಟು. ಸೊ ನಾನು ಆ್ಯಕ್ಚುಲಿ ಮ್ಯಾಕ್ಸಿಮಮ್ ಸ್ಲೀಪರ್ ಜರ್ನಿನೇ ತೊಗೊಂಬರ ಅಂತಿದ್ದೀನಿ. ಸ್ಲೀಪರ್ ತೊಗೊಂಬರೋಕ್ಕಾಗಲಿಲ್ಲ ಅಂದರೆ ಜನರಲ್ ಕ್ಲಾಸ್ ತೊಗೊಂಬರ್ತೀನಿ. ಬಟ್ AC ಎಲ್ಲ ನಾನು ಜಾಸ್ತಿ ಅವಾಯ್ಡ್ ಮಾಡ್ತಿದ್ದೀನಿ, ಯಾಕಂದರೆ ಸುಮಾರು ಜನ ಸ್ಲೀಪರಲ್ಲಿ ಟ್ರಾವೆಲ್ ಮಾಡೋದು. ನಾನು AC ಟ್ರಾವೆಲ್ ಮಾಡಿ ನಿಮಗೆ ತೋರಿಸ್ರಿ ಅಷ್ಟೊಂದೇನು ಇದಿರಲ್ಲ. ಸ್ಲೀಪರಲ್ಲಿ ಏನು ಎಕ್ಸ್ಪೀರಿಯನ್ಸ್ ಇರುತ್ತೆ ಅದು ನಾನು ನಿಮ್ಗೆ ಎಕ್ಸ್ಪೀರಿಯನ್ಸ್ ಕೊಟ್ಟರೆ ಅವಾಗ ಚೆನ್ನಾಗಿರುತ್ತಲ್ಲ. ಅದಕ್ಕೆ ಈ ನಡುವೆ ನೀವು ನಮ್ಮ ಚಾನಲಲ್ಲಿ ಬರೀ ಸ್ಲೀಪರ್ ಜರ್ನಿ ನೋಡ್ತಾ ಇರ್ತೀರಾ. ಬನ್ನಿ ಇವಾಗ ನಾವು ಹೋಗೋಣ ನಮ್ಮ S2 ಕೋಚ್ ಒಳಗೆ, ನೋಡೋಣ ಹೆಂಗಿದೆ ಇಂಟೀರಿಯರ್ಸ್ ಎಲ್ಲ. ಸ್ಲೀಪರ್ ಸೇಮ್ ಇರುತ್ತೆ, ಬಟ್ ಕ್ಲೀನಿನೆಸ್ಸು ಅದೆಲ್ಲ ನಿಮ್ಗೆ ತೋರಿಸ್ಬೇಕಲ್ಲ ಹೆಂಗಿದೆ ಮತ್ತು ಹೊಸ ಇದೆಯಾ ಇಲ್ಲ ಅಂತ. ಇದು ನೋಡಿದ್ರೆ ನಮ್ಮ ಕೋಚು ಫುಲ್ಲು ಹೊಸ ಥರನೇ ಇದೆ. ಮತ್ತು ನೋಡೋಕೆ ಹೋದರೆ ಇದು ಕಡೆ ನಿಮ್ಗೆ 3 ಸೀಟ್ ಸಿಗುತ್ತೆ. ಸೈಡ್ ಲೋವರ್ ಮಿಡಲ್ ಅಪ್ಪರು, ಸೈಡ್ ಲೋವರು ಸೈಡ್ ಅಪ್ಪರ್ ಇಲ್ಲಿದೆ, ಲೋವರು ಮಿಡಲ್ ಅಪ್ಪರ್ ಇಲ್ಲಿದೆ. ಸಾರಿ, ಅದು ಸ್ವಲ್ಪ ಮಿಸ್ಟೇಕ್ ಆಯಿತು. ಮತ್ತು ಇಲ್ಲಿ ಬಾಟ್ಲ್ ಹೋಲ್ಡರ್ಸ್ ಎಲ್ಲ ನಿಮ್ಗೆ ಸಿಗ್ಬಿಡುತ್ತೆ. ಇಲ್ಲಿ 3 ಸಾಕೆಟ್ ಇರುತ್ತೆ, ಸ್ಲೀಪರಲ್ಲಿ 3 ಕೊಡೋದವರು. ಇಲ್ಲೆಲ್ಲ ನಿಮ್ಗೆ ಸ್ವಿಚಸ್ ಬಂದ್ಬಿಡುತ್ತೆ. ACಯಲ್ಲಿ 6 ಕೊಡ್ತಾರೆ. ಸೊ ಇದು I guess 2020 ಆದಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಇರೋದು ಈ ಕೋಚ್. ಸಾರಿ, ಇಲ್ಲಿ ನಿಮಗೆ ಸೈಡ್ ಲೋವರ್ಗೆ 1 ಸಾಕೆಟು, ಸೈಡ್ ಅಪ್ಪರ್ಗೆ ಸಾಕೆಟೇ ಇಲ್ಲ. ಮತ್ತು ಚೆನ್ನಾಗಿದೆ ಗುರು, ಫೀಲ್ ಚೆನ್ನಾಗಿ ಬರ್ತಿದೆ ಆ್ಯಕ್ಚುಲಿ. ಮತ್ತು ನಿಮಗೆ ಎಮರ್ಜೆನ್ಸಿ ಫುಲ್ ಅಲ್ಲಿದೆ. ಮತ್ತು ಇದು ಸ್ವಲ್ಪ ಒಳಗಡೆ ಇದೆ ಈ ಮಿರರು, ಚೆನ್ನಾಗಿದೆ ಆ್ಯಕ್ಚುಲಿ ನೋಡೋಕ್ಕೆ ಇಷ್ಟ ಆಯ್ತು ನನಗೆ. ಕ್ಲೀನಿನೆಸ್ಸು ಫುಲ್ ಚೆನ್ನಾಗಿದೆ. ಮತ್ತು ಇಲ್ಲಿ ತಿರ್ಗಾ ಅಲ್ಲಿ ಸ್ವಲ್ಪ ವೆಬ್ ಎಲ್ಲ ಒಂದಿದೆ. ಇದು ಕೊನೆಯಲ್ಲಿ ಏನಕ್ಕೆ ಇವರು ಚೆಕ್ ಮಾಡಲ್ಲ ಅಂತ ನನಗೆ ಅರ್ಥ ಆಗ್ತಿಲ್ಲ. ನೋಡಿ ತಿರ್ಗಾ ಇಲ್ಲಿ ಫುಲ್ ಇದೇನಕ್ಕೆ ಇವರು ಕ್ಲೀನ್ ಮಾಡಲ್ಲ ಅಂತ ನನಗಿದು ಅರ್ಥ ಆಗ್ತಿಲ್ಲ. ರೈಲ್ವೇಸ್ ಅವರು ಇವ್ರು ಇರ್ತಾರಲ್ಲ ಟೆಂಡರ್ ತಗೊಂಡಿರ್ತಾರೆ ಕ್ಲೀನಿಂಗ್ ಮಾಡಕ್ಕೆ OBHS ಗೆ ಅವ್ರ ಮೇಲೆ ಫೈನ್ ಆಗಬೇಕು ಅಂದ್ರೆ ಇದಾಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಇದೆಲ್ಲ ತುಂಬಾ ಇದು ಸಫೋಕೇಶನ್ ಮಾಡುತ್ತೆ. ಇವರು ಕೇರ್ಲೆಸ್, ಯಾರು ಆ್ಯಕ್ಚುಲಿ ನೋಟ್ ಮಾಡಲ್ಲ ಇದನ್ನ, ಅದೇ ಒಂದು ಪ್ರಾಬ್ಲಮ್. ನೀವೇ ನೋಟ್ ಮಾಡಿದ್ದು, ನಾನು ಯಾವುದು ಟ್ರೈನಲ್ಲಿ ಮೇಲೆ ನೋಡಲ್ಲ, ಹೀಗೆ ನೋಡಿದ್ದು ನಾನು ಆ್ಯಕ್ಚುಲಿ. ಅದು SMVT ಇದು ಮಾಡಿದ್ರಲ್ಲ ನಾವು ಮುರುಡೇಶ್ವರ, ಅದ್ರಲ್ಲಿ ನಾನು ಕೂತ್ಕೊಂಡಿದ್ದೆ, ಕರೆಕ್ಟಾಗಿ ಸ್ಪೈಡರ್ ವೆಬ್ ಕಾಣಿಸ್ತು. ಅವಾಗ ನನಗೆ ಗೊತ್ತಾಯಿತು, ಓ ಇದು ಕ್ಲೀನ್ ಮಾಡಲ್ಲ ಅಂತ ಇವರು. ಅದು ಇದು ಅನ್ಸ್ಬೋದು ಮೇ ಬಿ. ಸೊ ನಾವು ಟ್ರಾವೆಲ್ ಮಾಡ್ತಿರೋದು ರುದ್ರಾಬಾಯಿ ಜೊತೆ, ಇದೊಂದು ಸೀರೀಸ್ ಬರ್ತಿದೆ. ಸೊ ನಾವು ಬೆಂಗಳೂರಿಂದ ಮುರುಡೇಶ್ವರಕ್ಕೆ ಬಂದ್ವಿ, ಮುರುಡೇಶ್ವರದಿಂದ ಇವಾಗ ಕಾಚಿಗೂಡ ಎಕ್ಸ್ಪ್ರೆಸ್ಸಲ್ಲಿ ನಾವು ಹೋಗ್ತಿದ್ದೀವಿ. ಇವಾಗ ಎಲ್ಲಿ ಡಿಬೋರ್ಡ್ ಮಾಡ್ಬೇಕಂತ ನಮ್ಗೆ ಗೊತ್ತಿಲ್ಲ, ಅದು ಸಸ್ಪೆನ್ಸ್ ಇರುತ್ತೆ.
ನಿಮ್ಮ ವಿಡಿಯೋಲಿ ಎಲ್ಲಿದ್ದೀರಾ ನೀವು? ಇಲ್ಲ ಇಲ್ಲ ಅಲ್ವಾ? ಎಲ್ಲ ಎಂಡ್ ಮಟ ನೋಡ್ಬೇಕ್ರಿ, ಯಾಕಂದ್ರೆ ನಾವು ಎಂಡ್ ಮಟ ಎಫರ್ಟ್ ಹಾಕಿ ಮಾಡ್ತಿರ್ತೇವೆ, ಎಂಡ್ ಮಟ ನೋಡ್ಬೇಕು, ಅವಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಹೋಗ್ಬೇಕು. ಸೊ ನಾನು ಹೇಳ್ದಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇಯರ್ 2020 ಮೇಲೆ, ಸೊ ನೀವು ಇಲ್ಲಿ ನೋಡ್ಬೋದು 2024 ಹೊಸ ಕೋಚು. ಅದೇ ಚೆನ್ನಾಗಿದೆ ಆ್ಯಕ್ಚುಲಿ. ಮೇ ಬಿ ಮೇ ಮಂತಲ್ಲಿ ಆಗಿರೋದು. ಓಕೆ, ಥರ್ಡ್ ಲೆಟ್ರ್ ಮಂತ್ ಡಿನೋಟ್ ಮಾಡತ್ತಾ? ಥರ್ಡ್ ಡಿಜಿಟ್ ಸಾರಿ. ಸೊ ಹೇಳ್ದಂಗೆ ಇವತ್ತು ನಮ್ಮ ಜರ್ನಿ ಇವತ್ತು ರುದ್ರಾಬಾಯಿ ಜೊತೆ ಎಂಜಾಯ್ ಮಾಡೋಣ, ನಾವು ನಮ್ಮ ಜರ್ನಿ ಎಂಜಾಯ್ ಮಾಡೋಣ. ಇಲ್ಲಿ ನೀವು ನೋಡ್ಬೋದು ನಮ್ಮ ಕೋಚ್ದು ರೇಕ್ ಶೇರಿಂಗ್ ಇದೆ, ಕಾಚಿಗೂಡ ಮುರುಡೇಶ್ವರ, ಕಾಚಿಗೂಡ ಮಧುರೈ ಜೊತೆ. ಸೊ ಕಾಚಿಗೂಡಿಂದ ಮುರುಡೇಶ್ವರಕ್ಕೆ ಬರುತ್ತೆ, ತಿರ್ಗಾ ಮುರುಡೇಶ್ವರದಿಂದ ಕಾಚಿಗೂಡಕ್ಕೆ ಹೋಗುತ್ತೆ, ಆಮೇಲೆ ಕಾಚಿಗೂಡಿಂದ ಮಧುರೈ ಜಂಕ್ಷನ್ಗೆ ಹೋಗುತ್ತೆ, ಆಮೇಲೆ ಮಧುರೈ ಜಂಕ್ಷನಿಂದ ಕಾಚಿಗೂಡ ಹೋಗುತ್ತೆ. ಸೊ ಕಾಚಿಗೂಡ ಬಂದು ಸೆಂಟ್ರಲ್ ಪಾಯಿಂಟು, ಅಲ್ಲಿಂದ ರೇಕ್ ಶೇರಿಂಗ್ ಮಾಡುತ್ತೆ. ಮತ್ತು ಟ್ರೈನ್ ನಂಬರ್ ಮಾತಾಡೋಕೆ ಹೋದರೆ ನಮ್ಮ ಮುರುಡೇಶ್ವರ ಕಾಚಿಗೂಡ ಎಕ್ಸ್ಪ್ರೆಸ್ದು 12790. ಮತ್ತು ಇನ್ನೊಂದು ಹೇಳಕ್ಕೆ ಹೋದರೆ, ನೀವು ಏನಾದರೂ ಯೋಚನೆ ಮಾಡ್ತಿದ್ದೀರ ನನಗೆ ಕನ್ನಡ ಅಕ್ಷರಗಳು ಹೆಂಗೆ ಗೊತ್ತಾಗ್ತಿದೆ ಅಂದರೆ, ನೋಡಿ ನನಗೆ ಲೈಕ್ ಸೇಮೇ ಇರುತ್ತೆ, ಹಿಂದಿ ಬೋರ್ಡು ಇಂಗ್ಲೀಷ್ ಬೋರ್ಡು ಎಲ್ಲ ಸೇಮೇ ಇರುತ್ತೆ. ಸೊ ಅದರಿಂದ ನಾನು ಪ್ರೆಡಿಕ್ಷನ್ ತೊಗೊಂಡ್ಬಿಟ್ಟು ನಿಮಗೆ ತೋರಿಸ್ತಿರೋದು. ಲೈಕ್ ಸೆಂಟ್ರಲ್ಲಿ ಕಾಚಿಗೂಡ ಇರ್ತಾರೆ, ಲೆಫ್ಟಲ್ಲಿ ಮುರುಡೇಶ್ವರ ಇರುತ್ತೆ, ರೈಟಲ್ಲಿ ಮಧುರೈ ಇರುತ್ತೆ. ಸೊ ನೀವು ಇದು ನೋಡ್ಬೋದು, ನಾವು ಎಷ್ಟು ಕೋಚಲ್ಲಿ ಇದ್ದೀವಲ್ಲ, ಇದು ರುದ್ರಾಬಾಯಿ ಫೋನ್ ಯೂಸ್ ಮಾಡ್ತಿರೋದು. ಹಿಂಗೆ ನೀವು ಫೋನ್ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಇವಾಗ ಹಿಂಗೆ ಫೋನ್ ಯೂಸ್ ಮಾಡ್ತಿದ್ರೆ ಯಾವಂದ್ರೂ ಕಲ್ಲ ಬಂದ್ಬಿಟ್ಟು ಹಿಂಗೆ ಸುಮ್ಮನೆ ನಿಮ್ಗೆ ಗೊತ್ತಾಗಲ್ಲ, ನೀವು ಯೂಸ್ ಮಾಡ್ತಿದ್ದೀರಾ, ಹಿಂಗೆ ಹಿಡ್ಕೊಂಬಿಟ್ಟು ಎಲ್ಕೊಂಡು ಹೋಗ್ಬಿಡ್ತಾನೆ. ಇದು ರುದ್ರಾಬಾಯಿ ಇದಾಕಿದ್ದಾರೆ ಬ್ಯಾಂಡು, ಸೊ ಇದಕ್ಕೆ ಸ್ವಲ್ಪ ಸೇಫ್ಟಿ ಇದೆ. ಬಟ್ ಜನರಲಿ ನೀವೇನಾದರೂ ಕಿಟಕಿಯಾಗ ಕೂತ್ಕೊಂಡಿದ್ರೆ ಆ ಥರ ದಯವಿಟ್ಟು ಯೂಸ್ ಮಾಡಬೇಡಿ, ಯಾಕಂದರೆ ನಿಮಗೆ ಗೊತ್ತಿಲ್ಲ ಯಾರು ಹೆಂಗಿರ್ತಾರಂತ. ಸೊ ಪ್ಲೀಸ್ ಸ್ವಲ್ಪ ಸೇಫ್ಟಿಯಾಗಿ ಟ್ರಾವೆಲ್ ಮಾಡಿ. ಇದು ಸದ್ಯಕ್ಕೆ ನಾವು ಹೊರಟ್ಬಿಟ್ಟಿದ್ದೀವಿ ಮುರುಡೇಶ್ವರ ರೈಲ್ವೆ ಸ್ಟೇಷನಿಂದ ಎಕ್ಸಾಕ್ಟ್ಲಿ 3:30ಗೆ. ಮತ್ತು ಹೇಳಕ್ಕೆ ಹೋದರೆ ಈ 3:30 PM ಒಂದಿನ ಸ್ಟಾರ್ಟ್ ಆದರೆ ನೆಕ್ಸ್ಟ್ ದಿನ ಡೇ 2ಗೆ 11:40 PM ಹೋಗಿ ರೀಚ್ ಆಗುತ್ತೆ ಕಾಚಿಗೂಡಗೆ. ಇದು ನೀವು ಮುರುಡೇಶ್ವರ ಪ್ಲ್ಯಾಟ್ಫಾರ್ಮ್ ನಂಬರ್ 1 ನೋಡ್ಬೋದು. ಸೊ ರಶ್ ಎಲ್ಲ ಅಲ್ಲೇ ಇರೋದು, ಪ್ಲ್ಯಾಟ್ಫಾರ್ಮ್ ನಂಬರ್ 1 ಕಡೆ. ಮುರುಡೇಶ್ವರದಿಂದ ಅಷ್ಟೊಂದು ಪ್ಯಾಸೆಂಜರು ನಿಮ್ಗೆ ಕಾಣಿಸಲ್ಲ, ಕಡಿಮೆ ಪ್ಯಾಸೆಂಜರ್ಸು, ಬಟ್ ಓಕೆ ಆಗಿ ಪ್ಯಾಸೆಂಜರ್ಸ್ ಇದ್ದಾರೆ. ಬಟ್ ಇದು ಆ್ಯಕ್ಚುಲಿ ಏನಾಯ್ತು ಅಂದರೆ, ಈ ಟ್ರೈನ್ ಫಸ್ಟು ರನ್ ಆಗ್ತಿದ್ದು ಏನಂತಾರೆ ಕಾಚಿಗೂಡಿಂದ ಮಂಗಳೂರಿಂದ ಕಾಚಿಗೂಡಗೆ. ಬಟ್ ಇದನ್ನು ಎಕ್ಸ್ಟೆಂಡ್ ಮಾಡಿದ್ರು ಕಾಚಿಗೂಡಿಂದ ಮುರುಡೇಶ್ವರವರೆಗೂ, ಯಾಕಂದರೆ ತಿರುಪತಿ ಟಚ್ ಮಾಡ್ಕೊಂಡು ಹೋಗುತ್ತೆ. ಒಂದು ನಿಮಿಷ ರೀ, ಅಲ್ಲಿ ನೀವು ನೋಡಿ ಶಿವ ಸ್ಟ್ಯಾಚು, ಝೂಮ್ ಮರ ಹೋಗಪ್ಪ, ಅಲ್ಲಿ ನೋಡಿ ಶಿವ ಸ್ಟ್ಯಾಚು. ಹೇಳ್ತೀನಲ್ಲ, ಆ್ಯಕ್ಚುಲಿ ಇಲ್ಲಿಂದ ಡೈರೆಕ್ಟ್ ಕನೆಕ್ಟಿವಿಟಿ ಇದು ವಯ ತಿರುಪತಿ ಹೋಗೋದು ಕಾಚಿಗೂಡಗೆ. ಸೊ ತಿರುಪತಿಗೆ ಡೈರೆಕ್ಟ್ ಕನೆಕ್ಟಿವಿಟಿ ಇದ್ದಿಲ್ಲ. ಸೊ ತಿರುಪತಿಗೆ ಡೈರೆಕ್ಟ್ ಕನೆಕ್ಟಿವಿಟಿ ಕೊಡೋಕ್ಕೆ, ಯಾಕಂದರೆ ಮುರುಡೇಶ್ವರನೂ ಒಂದು ಡಿವೋಷನಲ್ ಪ್ಲೇಸು, ತಿರುಪತಿನೂ ಡಿವೋಷನಲ್ ಪ್ಲೇಸು. ಸೊ ಅದಕ್ಕೆ ಡೈರೆಕ್ಟ್ ಕನೆಕ್ಟಿವಿಟಿ ಕೊಡೋಕ್ಕೆ ಇದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತು ವೀಕ್ಲಿ ಇದು ವೀಕ್ಲಿ ಟ್ರೈನು, ಬುಧವಾರ ಮತ್ತು ಇವತ್ತು ಯಾವ ವಾರ, ಬುಧವಾರ ಶನಿವಾರ ಮಾತ್ರ ಓಡೋದು. ಎವ್ರಿ ಡೇ ಟ್ರೈನ್ ಅಲ್ಲ, ಬರೀ ವೀಕ್ಲಿ ಟ್ರೈನ್ ಇದು. ಟ್ರೈನ್ ತಲುಪಿದೆ ಬತ್ಕಲ್ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮು 3:42, 2 ನಿಮಿಷ ಸ್ಟಾಪು, 3:44ಗೆ ಹೊರಟ್ಬಿಡುತ್ತೆ. ಬಟ್ ನಾವು ಬಂದಿದ್ದೀವಿ 3 ಮಿನಿಟ್ಸ್ ಡಿಲೇ. ಸೊ ನೀವು ಇಲ್ಲಿ ನೋಡ್ಬೋದು ಬತ್ಕಲ್ ಸೊ ಇದೇ ಬತ್ಕಲ್ ರೈಲ್ವೆ ಸ್ಟೇಷನು. ಮತ್ತು ಹೇಳಕ್ಕೆ ಹೋದರೆ ನಮ್ದು ಇಲ್ಲಿ ಕ್ರಾಸಿಂಗ್ ಆಗ್ತಿದೆ ಯಾವುದ್ರ ಜೊತೆ ಗೊತ್ತಾ, ತಿರುವನಂತಪುರಂ ಹಜರತ್ ನಿಜಾಮುದ್ದೀನ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಜೊತೆ. ಸೊ ಬತ್ಕಲ್ ಹತ್ರ ನಮ್ಮದು ಕ್ರಾಸಿಂಗ್.
ಅದಕ್ಕೆ ನಮ್ಮ ಟ್ರೈನು ತಲುಪಿಬಿಟ್ಟಿದೆ ಎಲ್ಲಿ ಗೊತ್ತಾ, ಮೂಕಾಂಬಿಕಾ ರೋಡ್ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮು 3:54, 2 ಮಿನಿಟ್ಸ್ ಸ್ಟಾಪ್, 3:56 PM ಹೊರಟ್ಬಿಡುತ್ತೆ. ಹೇಳೋಗೋದ್ರೆ ಇಲ್ಲಿ 10 ನಿಮಿಷ ಡಿಲೇ ನಾವು ಬಂದಿದ್ದೀವಿ ನಮ್ಮ ಸ್ಕೆಡ್ಯೂಲ್ ಟೈಮಿಂದ. ಮತ್ತು ಇಲ್ಲಿ ಪ್ಯಾಸೆಂಜರ್ಸ್ ಎಲ್ಲ ಹತ್ತಿದ್ದಾರೆ. ಇಲ್ಲಿ ಒಂದೇ ಪ್ಲ್ಯಾಟ್ಫಾರ್ಮು, ಒಂದೇ ಲೈನ್ ಗುರು. ಇಲ್ಲಿ ಲೂಪ್ ಲೈನ್ ಏನೂ ಇಲ್ಲ ಈ ರೈಲ್ವೆ ಸ್ಟೇಷನ್ಗೆ. ಸೊ ಈ ಲೈನ್ ಮೇನ್ ಲೈನಲ್ಲೇ ನಮ್ಮದು ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿದ್ದಾರೆ. ಮತ್ತು ಇಲ್ಲಿಂದ ಪ್ಯಾಸೆಂಜರ್ ಸ್ವಲ್ಪ ಹತ್ತಿದ್ದಾರೆ, ಸ್ವಲ್ಪ ರಶ್ ಆಗುತ್ತೆ, ಚೆನ್ನಾಗಿರುತ್ತೆ. ತುಂಬ ಖಾಲಿ ಇದೆ. ನನ್ನ ಕಣ್ಣಲ್ಲಿ ನೀವು ನೋಡ್ಬೋದು ನಿದ್ದೆ ಹೆಂಗೆ ಬರ್ತಿದೆ ಅಂತ. ಹೊರಟ್ಬಿಟ್ಟಿದ್ದೀವಿ ಮೂಕಾಂಬಿಕಾ ರೋಡ್ ಬೈಂದೂರು ರೈಲ್ವೆ ಸ್ಟೇಷನಿಂದ. 1 ಮಿನಿಟ್ ಸ್ಟಾಪ್ ಇತ್ತು. ಸೊ ನಿಮ್ಗೆ ಇಲ್ಲಿ ರೆಸ್ಟಿಂಗ್ ಮಾಡೋಕ್ಕೆ ಜಾಗ ಎಲ್ಲ ಸಿಕ್ಬಿಡುತ್ತೆ. ಸೊ ಆರಾಮಾಗಿ ನೀವು ರೆಸ್ಟ್ ಮಾಡ್ಬೋದು. ಸೇನಾಪುರ ರೈಲ್ವೆ ಸ್ಟೇಷನ್ ಹತ್ರ ನಮ್ಮನ್ನ ಹಾಕ್ಬಿಟ್ಟಿದ್ದಾರೆ ಲೂಪ್ ಲೈನ್ಗೆ. ಯಾಕಂದರೆ ಇವಾಗ ನಮ್ಮದು ಕ್ರಾಸಿಂಗ್ ಆಗೋಕ್ಕೆ ಹೋಗ್ತಿದೆ ಯಾವುದ್ರ ಜೊತೆ, ರಾಕೆಟ್ ಎಕ್ಸ್ಪ್ರೆಸ್ ಜೊತೆ. ಅದು ನಾನು ಆಲ್ರೆಡಿ ನಮ್ಮದು SMVT ಮುರುಡೇಶ್ವರ ಎಕ್ಸ್ಪ್ರೆಸ್ಸಲ್ಲಿ ತೋರಿಸಿದೆ, CSMTಯಿಂದ ಮಂಗಳೂರಿಗೆ ಹೋಗುವಾಗ. ಸೊ ಇವಾಗ ಅದೇ ಮಂಗಳೂರಿಂದ CSMTಗೆ ಹೋಗ್ತಿದೆ. ಸೊ ಇದು ಗೂಡ್ಸ್ ಟ್ರೈನ್ ನಿಂತ್ಕೊಂಡಿದೆ ವ್ಯಾಗ್ನೈನ್ ಇಂಜಿನ್ ಜೊತೆ. ಸೊ ಅದನ್ನು ಅದು ಓವರ್ಟೇಕ್ ಮಾಡ್ಕೊಂಡು ಹೋಗುತ್ತೆ ಇವಾಗ. ಇದು ನೀವು ಕ್ರಾಸಿಂಗ್ ನೋಡಿದ್ರಿ, ಇದು ನಮ್ಮ ಕ್ರಾಸಿಂಗ್. ಇದು ರಾಕೆಟ್ ಎಕ್ಸ್ಪ್ರೆಸ್ ಜೊತೆ ಫುಲ್ ಸ್ಪೀಡಲ್ಲಿ ಕ್ರಾಸ್ ಹೊಡೀತು ಗುರು, ಸಕ್ಕತ್ತಾಗಿತ್ತು. ಕ್ಯಾಪ್ಚರಿಂಗ್ ಮಾಡೋಕ್ಕೆ ಫುಲ್ಲು ಚೆನ್ನಾಗಿ ಫೀಲ್ ಬಂತು. ಗಂಗಾವಳಿ ರಿವರ್. ಇದು ನಾವು ಸದ್ಯಕ್ಕೆ ತಲುಪಿದ್ದೀವಿ ಕುಂದಾಪುರ ರೈಲ್ವೆ ಸ್ಟೇಷನ್ಗೆ. ಇಲ್ಲಿ ನೀವು ನಮ್ಮದು ಕ್ರಾಸಿಂಗ್ ಆಗೋದು ನೋಡ್ಬೋದು ಮತ್ಸ್ಯಗಂಗಾ ಎಕ್ಸ್ಪ್ರೆಸ್ ಜೊತೆ. ಇದು ರನ್ ಆಗೋದು ಮ್ಯಾಂಗ್ಳೂರು ಸೆಂಟ್ರಲಿಂದ ಲೋಕಮಾನ್ಯ ತಿಲಕ್ ಟರ್ಮಿನಲ್ ಮುಂಬೈವರೆಗೂ. ಸೊ ನಮ್ಮ ಮುಂದೆ ರಾಕೆಟ್ ಎಕ್ಸ್ಪ್ರೆಸ್ ಹೋಯಿತು, ಇದು ಮತ್ಸ್ಯಗಂಗಾ ಹೋಗ್ತಿದೆ ಇವಾಗ. ರಾಕೆಟ್ ಎಕ್ಸ್ಪ್ರೆಸ್ ಮ್ಯಾಂಗ್ಳೂರು ಜಂಕ್ಷನಿಂದ ಹೋಗೋದು CSMT, ಇದು ಮಂಗಳೂರು ಸೆಂಟ್ರಲಿಂದ ಹೋಗೋದು ಲೋಕಮಾನ್ಯ ತಿಲಕ್ ಮುಂಬೈ. ಹೇಳ್ದಂಗೆ ನಾವು ತಲುಪಿದ್ದೀವಿ ಕುಂದಾಪುರ ರೈಲ್ವೆ ಸ್ಟೇಷನ್ಗೆ. ಕ್ರಾಸಿಂಗ್ ಆಗ್ತಿದೆ. ಬರೋ ಟೈಮು 4:30, ನಾವು ಬಂದಿದ್ದೀವಿ 4:50, 20 ಮಿನಿಟ್ಸ್ ಡಿಲೇ. ಇಲ್ಲಿ 7 ನಿಮಿಷ ಸ್ಟಾಪ್ ಸಿಗುತ್ತೆ. 4:30ಗೆ ಬರೋದು, 4:32ಗೆ ಹೊರಟ್ಬಿಡುತ್ತೆ. ಇದು ನಮ್ಮ ಟ್ರೈನ್ ಸದ್ಯಕ್ಕೆ ತಲುಪಿದೆ ಬರ್ಕೂರು ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮು 4:50, 2 ನಿಮಿಷ ಸ್ಟಾಪು. 4:52 ಹೊರಟ್ಬಿಡುತ್ತೆ. ನಾವು ಬಂದಿದ್ದೀವಿ 15 ಮಿನಿಟ್ಸ್ ಡಿಲೇ, 5 ಬಂದಿದ್ದೀವಿ. ಸೊ ಚಾರ್ಜ್ ಇಲ್ಲ ಫೋನಲ್ಲಿ, ಸೊ ಫೋನ್ ಚಾರ್ಜ್ ಹಾಕೊಂಡ್ಬಿಟ್ಟು ರೆಕಾರ್ಡಿಂಗ್ ಮಾಡ್ತಿದ್ದೀನಿ. ಸೊ ನೀವು ನೋಡ್ಬೋದು ಬರ್ಕೂರು ರೈಲ್ವೆ ಸ್ಟೇಷನ್. ನಮ್ಮ ಮುರುಡೇಶ್ವರ ಕಾಚಿಗೂಡ ಎಕ್ಸ್ಪ್ರೆಸ್ ಸದ್ಯಕ್ಕೆ ತಲುಪಿದೆ ಉಡುಪಿ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮು 5:08. ನಾವು ಬಂದಿದ್ದೀವಿ ಅಪ್ರಾಕ್ಸಿಮೇಟ್ಲಿ 30 ಮಿನಿಟ್ಸ್ ಡಿಲೇ. 5:21ಗೆ ಬಂದಿದ್ದೀವಿ. ಮತ್ತು ಇಲ್ಲಿ 2 ನಿಮಿಷ ಸ್ಟಾಪು. 5:08ಗೆ ಬರುತ್ತೆ, 5:10ಗೆ ಹೊರಟ್ಬಿಡುತ್ತೆ. ಮತ್ತು ನೀವು ನೋಡಿದ್ರಲ್ಲ, ಇಲ್ಲಿಂದ ನಮ್ಮ ಗಾಡಿ ಪ್ಯಾಕ್ ಆಗ್ತಿದೆ ಗುರು. ನಮ್ಮ ಟ್ರೈನ್ ತಲುಪಿದೆ ಮುಲ್ಕಿ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮು 6 to
6:04ಗೆ ಹೊರಟದೆ, 2 ನಿಮಿಷ ಸ್ಟಾಪು. ನಾವು ಸದ್ಯಕ್ಕೆ ಬಂದಿದ್ದೀವಿ 10 ನಿಮಿಷ ಡಿಲೇ ಗುರು. ಸ್ಲ್ಯಾಕ್ ಟೈಮ್ ಹೆವಿಯಾಗಿ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಟ್ರೈನ್ ತಲುಪಿದೆ ಸೂರತ್ಕಲ್ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮ್ 6:30. ನಾವು ಬರೀ 4 ಮಿನಿಟ್ಸ್ ಡಿಲೇ, 2 ನಿಮಿಷ ಸ್ಟಾಪ್ ಇರುತ್ತೆ. 6:30 PM. ಸೊ 6:32 PM ಹೊರಟ್ಬಿಡುತ್ತೆ. ಎಲ್ಲ ಡಿಲೇ ಎಲ್ಲ ನಾವು ಕವರ್ ಮಾಡಿಬಿಟ್ಟಿದ್ದೀರಿ ಗುರು. ಮತ್ತು ಸನ್ಸೆಟ್ ಸಕ್ಕದಾಗಿತ್ತು, ಬಟ್ ನಾನು ಕವರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಐಫೋನ್ ಚಾರ್ಜು ಏನು ಮಾಡೋದು, ಯಾವಾಗಲೂ 3 ನಾಮನೇ ತೋರಿಸ್ಬಿಡುತ್ತೆ. ಸೊ ಇದು ನೀವು ನೋಡ್ಬೋದು ಸೂರತ್ಕಲ್ ಅಂತ. ಸೂರತ್ಕಲ್ ಇವಾಗ ಇಲ್ಲಿಂದ ಡೈರೆಕ್ಟ್ ನಮ್ಮ ಸ್ಟಾಪು ಮಂಗಳೂರು ಜಂಕ್ಷನಲ್ಲಿ ಇಲ್ಲ, ಡೈರೆಕ್ಟ್ ಮಂಗಳೂರು ಸೆಂಟ್ರಲ್ ಸ್ಟಾಪು. ಇದು ಸೂರತ್ಕಲ್ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಇದು ಕೊಂಕಣ್ ರೈಲ್ವೇಸಲ್ಲಿ ಲಾಸ್ಟ್ ರೈಲ್ವೆ ಸ್ಟೇಷನ್ ನಮ್ಮದು, ಲೈಕ್ ಕಮರ್ಷಿಯಲ್ ರೈಲ್ ಸ್ಟಾಪ್ದು. ಇವಾಗ ನೆಕ್ಸ್ಟು ನಾನು ಹೇಳ್ದಂಗೆ ಮ್ಯಾಂಗ್ಳೂರು ಸೆಂಟ್ರಲ್ಲು, ಅದು ಬರೋದು ಎಲ್ಲಿ ಗೊತ್ತಾ, ಸದರ್ನ್ ರೈಲ್ವೇಸ್ ಒಳಗಡೆ ಝೋನ್. ನಿಧಾನವಾಗಿ ಸ್ಕಿಪ್ ಹೊಡಿತೀವಿ. ಮಂಗಳೂರು ಜಂಕ್ಷನ್ ರೈಲ್ವೆ ಸ್ಟೇಷನು. ನಮ್ಮ ಸ್ಟಾಪ್ ಇಲ್ಲಿಲ್ಲ, ನಮ್ಮ ಟ್ರೈನ್ ಡೈರೆಕ್ಟ್ ಸ್ಟಾಪ್ ಬಂದು ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್. ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ, ರೈಲು ಗಾಡಿ ಸಂಖ್ಯೆ 16512 ಕಣ್ಣೂರ್ SMVT ಬೆಂಗಳೂರು For the kind attention of passengers, train number 1651. ಇದಕ್ಕೆ ನಮ್ಮ ಟ್ರೈನ್ ನಂಬರ್ 12790 ತಲುಪಿಬಿಟ್ಟಿದೆ ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮು 7:55. ನಾವು 10 ನಿಮಿಷ ಬೇಗನೆ ಬಂದುಬಿಟ್ಟಿದ್ದೀವಿ 7:45ಗೆ. ಇಲ್ಲಿ ನಿಮಗೆ 10 ನಿಮಿಷ ಸ್ಟಾಪ್ ಸಿಗುತ್ತೆ. 7:55 PM ಬರೋ ಟೈಮು ಮತ್ತು 8:05 PMಗೆ ಹೊರಟೋ ಟೈಮಿಂಗ್ ಇಲ್ಲಿಂದ. ಇಲ್ಲಿ 10 ನಿಮಿಷ ಸ್ಟಾಪ್ ಏನಾಗುತ್ತೆ, ಇಲ್ಲಿ ನಮ್ಮದು ಲೋಕೋ ರಿವರ್ಸಲ್ ಆಗುತ್ತೆ. ನಮ್ಮ ಮುರುಡೇಶ್ವರದಿಂದ ವ್ಯಾಪ್ 4 ನಮ್ಗೆ ಲೀಡ್ ಮಾಡ್ತಿತ್ತು, ಸೊ ಅದು ಇಲ್ಲಿ ಡಿಟ್ಯಾಚ್ ಆಗುತ್ತೆ. ಐ ಗೆಸ್ ನಮಗೆ ವ್ಯಾಪ್ 7 ಇಲ್ಲಿಂದ ಲೀಡ್ ಮಾಡುತ್ತೆ ಕಾಚಿಗೂಡವರೆಗೂ. ಮತ್ತು ಹೇಳೋಕೆ ಹೋದರೆ ಇವಾಗ ಕೇರಳ ಕಡೆ ನಂದಿದ್ದು ಫಸ್ಟ್ ಜರ್ನಿ ಇರುತ್ತೆ, ಬಟ್ ನೈಟಲ್ಲಿ ಮಾಡ್ತಿರೋದು. ನನಗೆ ಅದು ಬೇಜಾರು ಆ್ಯಕ್ಚುಲಿ. ನೈಟಲ್ಲಿ ಏನೂ ತೋರ್ಸೋಕ್ಕಾಗಲ್ಲ, ಫಸ್ಟ್ ಟೈಮ್ ಏನು ನನಗೂ ನೋಡೋಕ್ಕಾಗಲ್ಲ ಆ್ಯಕ್ಚುಲಿ. ಕೇರಳ ಬ್ಯಾಕ್ ವಾಟರ್ಸ್ ಎಲ್ಲ ಅಷ್ಟೊಂದು ನೋಡೋಕ್ಕಾಗಲ್ಲ ಐ ಗೆಸ್. ಬಟ್ ಪರವಾಗಿಲ್ಲ, ಯಾವಾಗಾದರೂ ಫ್ಯೂಚರಲ್ಲಿ ಜರ್ನಿ ಮಾಡೋಣ, ಕೇರಳ ಬ್ಯಾಕ್ ವಾಟರ್ಸ್ ಎಲ್ಲ ಕವರ್ ಮಾಡೋಣ. ಬೇಕಂದರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಈ ಸೀರೀಸ್ ಆದಮೇಲೆ ಇನ್ನೊಂದು ಸೀರೀಸ್ ತರೋಣ ಅಂತ ಇದ್ದೀನಿ. ಆ ಸೀರೀಸ್ ಏನಂದರೆ ಬೆಂಗಳೂರಿಂದ ಬಸವ ಎಕ್ಸ್ಪ್ರೆಸ್ ಇಟ್ಕೊಂಡ್ಬಿಟ್ಟು ಬಾಗಲಕೋಟೆಗೆ ಹೋಗೋದು. ಅಲ್ಲಿಂದ ವಿಜಯಪುರದಿಂದ ಸ್ಟೇಷನ್ ಇದೆಯಲ್ಲ, ಬಿಜಾಪುರಿಂದ ಅಲ್ಲಿಂದ ವಿಜಯಪುರ ಮ್ಯಾಂಗ್ಳೂರು ಜಂಕ್ಷನ್ ಟ್ರೈನ್ ಇದೆ ಐ ಗೆಸ್. ಅದು ಇಟ್ಕೊಂಡ್ಬಿಟ್ಟು ಮಂಗಳೂರು ಜಂಕ್ಷನಿಂದ ಹೋಗೋದೆಲ್ಲ ಬೆಂಗಳೂರಿಗೆ ಹೋಗೋಣ ಅಂತ ಒಂದು ಸೀರೀಸ್ ಒಂದು ಸರ್ಕಲ್ ಮಾಡೋಂತಿದ್ದೀನಿ. ಆ ಸೀರೀಸ್ ಬೇಕಂದರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಾವು ಫುಡ್ ಆರ್ಡರ್ ಮಾಡಿದ್ದೀವಿ ಮಂಗಳೂರು ಸೆಂಟ್ರಲ್ಲಿ IRCTC ಫುಡ್ ಆನ್ ಟ್ರ್ಯಾಕಿಂದ ಆರ್ಡರ್ ಮಾಡಿರೋದು. ಸೊ ನೀವು ನೋಡ್ಬೋದು IRCTC ಫುಡ್ ಟ್ರ್ಯಾಕಿಂದ ಫುಡ್ ಆನ್ ಟ್ರ್ಯಾಕಿಂದ ಹೆಂಗೆ ಬಂದಿದೆ, ಪ್ಯಾಕೇಜಿಂಗ್ ಎಲ್ಲ ಸಕ್ಕದಾಗಿ ಬಂದಿದೆ. ಸೊ ಒಂದು ನಾನ್ ವೆಜ್ಜು, 2 ವೆಜ್ಜು, ಅದಾದಮೇಲೆ ಮೂಂಗ್ ದಾಲ್ ಹಲ್ವಾ ಇದೆ. ಸೊ ಇಲ್ಲಿ ನಮ್ಮದು ಕೋಕ್ ಇದೆ. ಸೊ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ನಿಮ್ಗೇನಾದರೂ ಬೇಕಂದರೆ ನೀವು ಆರ್ಡರ್ ಮಾಡ್ಬೋದು IRCTC ಫುಡ್ ಆನ್ ಟ್ರ್ಯಾಕಿಂದ. ಬಟ್ ಅದಕ್ಕೆ ನಿಮ್ಮ ಹತ್ರ PNR ಇರಬೇಕು, ಕನ್ಫರ್ಮ್ ಸೀಟ್ ಇರಬೇಕು. ಸೊ ಸೀಟ್ ನೀವು ಹಾಕಿದ್ರೆ ನಿಮ್ಮದೆಲ್ಲ ಆರ್ಡರ್ ಹೆಚ್ಚಾಗುತ್ತೆ, ಮತ್ತು ಅಲ್ಲಿ ನಿಮ್ಗೆ ತೋರಿಸುತ್ತೆ ಎಲ್ಲಿಂದ ಯಾವ ಸ್ಟೇಷನಿಂದ ನೀವು ಆರ್ಡರ್ ಮಾಡ್ಕೊಬೋದು ಅಂತ. ಸೊ ನಮಗೆ ಮಂಗಳೂರು ಸೆಂಟ್ರಲ್ ಆಪ್ಷನ್ ಇತ್ತು, ನಾವು ಇಲ್ಲಿ ಆರ್ಡರ್ ಮಾಡಿದ್ವಿ. ಇಲ್ಲಿ ಇವಾಗ ತಿನ್ಬಿಟ್ಟು ಆರಾಮಾಗಿ ಇರ್ತೀವಿ ನಾವು. ಇಲ್ಲಿ ನೀವು ನೋಡ್ಬೋದು ಕಣ್ಣೂರು ಎಕ್ಸ್ಪ್ರೆಸ್ ಡಿಪಾರ್ಟ್ ಆಗ್ತಿದೆ, ಲೈಕ್ ಕಣ್ಣೂರಿಂದ SMVT ಹೋಗೋ ಎಕ್ಸ್ಪ್ರೆಸ್ಸು. ಸೊ ಅದು ಕಣ್ಣೂರಿಂದ SMVT ಹೋಗ್ತಿದೆ ವಯಾ ಮಂಗಳೂರು ಸೆಂಟ್ರಲ್. ಅದ್ರದ್ದು ಇಲ್ಲಿ ರ್ಯಾಕ್ ರಿವರ್ಸಲ್ ಆಗುತ್ತೆ. ಸೊ ಅದು ಇವಾಗ ಹೊರಟ್ಬಿಟ್ಟಿದೆ. ನಾವು ಹೊರಟ್ಬಿಟ್ಟಿದ್ದೀವಿ ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನಿಂದ. ಹೊರಟ ಟೈಮು 8:05, ನಾವು ಹೊರಟಿದ್ದೀವಿ 8:20ಗೆ, 15 ಮಿನಿಟ್ಸ್ ಡಿಲೇಯಿಂದ. ಸೊ ಹೇಳಕ್ಕೆ ಹೋದರೆ ಇವಾಗ ಮುಂದೆಯಿಂದ ನಾವು ಟರ್ನ್ ತೊಗೊಂಡ್ಬಿಡ್ತೀವಿ ರೈಟು, ಲೆಫ್ಟ್ ತೊಗೊಂಡ್ರೆ ಮಂಗಳೂರು ಜಂಕ್ಷನು, ರೈಟ್ ತೊಗೊಂಡ್ರೆ ನಾವು ಹೋಗ್ಬಿಡ್ತೀವಿ ಕೇರಳ ಲೈನ್ಗೆ. ಮತ್ತು ನಾನು ಹೇಳ್ದನಲ್ಲ ಇಲ್ಲಿಂದ ನಮಗೆ ವ್ಯಾಪ್ 7 ಅಟ್ಯಾಚ್ ಮಾಡ್ತಾರೆ. ಸೊ ನೀವು ಇಲ್ಲಿ ವ್ಯಾಪ್ 4 ನೋಡ್ಬೋದು. ವ್ಯಾಪ್ 4 ಇಲ್ಲಿ ಹಾಲ್ಟಿಂಗಲ್ಲಿದೆ. ವ್ಯಾಪ್ 7 ನಮಗೆ ಲೀಡ್ ಮಾಡ್ತಿದೆ ಇವಾಗ. ಹೇಳ್ದಂಗೆ ನಾವು ಹೊರಟ್ಬಿಟ್ಟಿದ್ದೀವಿ ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನಿಂದ.
ಮತ್ತು IRCTC ಊಟ ಮಾತ್ರ ಸಕ್ಕತ್ತಾಗಿತ್ತು. ಸೊ ನಿಮ್ಗೆ ಆರ್ಡ್ರ್ ಮಾಡಬೇಕಾದ್ರೆ ನೀವು IRCTC ಫುಡ್ ಆನ್ ಟ್ರ್ಯಾಕಿಂದ ಆರ್ಡ್ರ್ ಮಾಡ್ಬೋದು. ಸೊ ಹೇಳ್ದಂಗೆ ತಿರ್ಗಾ ರಿಪೀಟ್ ಮಾಡ್ತಿದ್ದೀನಿ. ಸೊ PNR ಇದ್ದರೆ ನೀವು ಬರೀ PNR ಎಂಟ್ರ್ ಆದರೆ ನಿಮ್ಮದೆಲ್ಲ ಡೀಟೇಲ್ಸ್ ಎಲ್ಲ ಆಟೋ ಫೆಚ್ ಆಗುತ್ತೆ. ಮತ್ತು ಯಾವ್ಯಾವ ಸ್ಟೇಷನಲ್ಲಿ ಏನೇನು ರೆಸ್ಟೋರೆಂಟ್ಸ್ ಅವೈಲೇಬಲ್ ಇದೆ, ಸೊ ನೀವು ಆ ರೆಸ್ಟೋರೆಂಟ್ಸ್ ಲಿಸ್ಟಲ್ಲಿ ಏನು ಬೇಕಾದರೂ ಚೂಸ್ ಮಾಡಿ ಸೆಲೆಕ್ಟ್ ಮಾಡಿ ಏನು ಆಪ್ಷನ್ ಬೇಕೋ ಅದು ಊಟ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡಿ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು. ಸೊ ನೀವು ಏನಾದರೂ ಕೂಪನ್ ಅಪ್ಲೈ ಮಾಡಿದ್ರೆ COD ಅಪ್ಲಿಕೇಬಲ್ ಆಗೋಲ್ಲ. ವಿತೌಟ್ ಕೂಪನ್ ಅಪ್ಲೈ ಮಾಡಿದ್ರೆ COD ಅಪ್ಲಿಕೇಬಲ್ ಆಗುತ್ತೆ. ಸೊ ಬೇಕಾದರೆ ನೀವು ಕ್ಯಾಶ್ ಆನ್ ಡೆಲಿವರಿನೂ ಆರ್ಡರ್ ಮಾಡ್ಬೋದು. ಇಲ್ಲಾಂದರೆ ಏನಾದರೂ ಪೇಮೆಂಟ್ಸ್ ಮಾಡಬೇಕಂದ್ರೆ ನೀವು UPI, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಎಲ್ಲ ಎಕ್ಸೆಪ್ಟೆಡ್ ಇರುತ್ತೆ. ಸೊ ಇದೊಂದು ಆಪ್ಷನ್ ನಿಮ್ಗೆ ಸಿಗುತ್ತೆ. ಅಭಯ ಹಾಂ ರೀ, ಅದು ಕ್ಯಾನ್ಸಲ್ ಐತ್ರಿ, ಗುಂತ್ಕಲ್ಲದ್ರಿ. ಮಂಗಳ ಲಕ್ಷದ್ವೀಪ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್, ಎರ್ನಾಕುಲಂ ಟು ಸೂಪರ್ ಫಾಸ್ಟ್. ನಾವು ತಲುಪಿಟ್ಟಿದ್ದೀವಿ ಕಾಸರಗೋಡು ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮು 8:43. ನಾವು ಬಂದಿದ್ದೀವಿ 20 ಮಿನಿಟ್ಸ್ ಡಿಲೇ 9:03ಗೆ. 2 ಮಿನಿಟ್ಸ್ ಸ್ಟಾಪ್ ಅಷ್ಟೇ. ಸಿಗ್ನಲ್ ಆಲ್ರೆಡಿ ಗ್ರೀನ್ ಇದೆ ನಮ್ಮ ಟ್ರೈನ್ದು. ಇದು ಹೊರಟ್ಬಿಡುತ್ತೆ ಇಲ್ಲಿಂದ. ಮತ್ತು ಕೇರಳದಲ್ಲಿ ಇದು ಮೊದಲ ಕಮರ್ಷಿಯಲ್ ಸ್ಟಾಪ್ ನಮ್ಮ ಟ್ರೈನ್ದು. ಮತ್ತು ಈ ರೂಟಲ್ಲಿ ನಾನು ಟ್ರಾವೆಲ್ ಮಾಡ್ತಿರೋದು ಮೊದಲನೇ ಸಾರಿ, ಲೈಕ್ ಫಸ್ಟ್ ಟೈಮ್ ಲೈಫಲ್ಲಿ ನಾನು ಟ್ರಾವೆಲ್ ಮಾಡ್ತಿರೋದು. ಎಂಟ್ರಿಯಲ್ಲಿ ಕ್ರಾಸಿಂಗ್ ನೋಡಿದ್ರಲ್ಲ, ಅದಿದ್ದು ಕೊಯಂಬತ್ತೂರು ಹಿಸಾರ್ AC ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಕ್ರಾಸಿಂಗ್. ಇದು ನಾವು 2 ಮಿನಿಟ್ಸ್ ಸ್ಟಾಪ್ ಆದಮೇಲೆ ಹೊರಟ್ಬಿಟ್ಟಿದ್ದೀವಿ ಕಾಸರಗೋಡು ರೈಲ್ವೆ ಸ್ಟೇಷನ್ ಇಂದ. ಕೇರಳ ಕೇರಳ ಕೇರಳ, ವೆಲ್ಕಮ್ ಟು ಕೇರಳ. ಗುಡ್ ಮಾರ್ನಿಂಗ್ ನಿಮ್ಮೆಲ್ರಿಗೂ. ಗುಡ್ ಮಾರ್ನಿಂಗ್. ಸೇಲಂ ಜಂಕ್ಷನಿಂದ ಆ್ಯಕ್ಚುಲಿ ನಾನು ಎಲ್ಲಿ ಲಾಸ್ಟು ಕಾಸರಗೋಡು ಲಾಸ್ಟ್ ಕವರ್ ಮಾಡಿದೆ. ಅದಾದಮೇಲೆ ಕಣ್ಣೂರು, ಕೋಹಿಕೋಡ್ ಕವರ್ ಮಾಡೋ ಅಂತಿದ್ದೆ. ಬಟ್ ಪ್ರಾಬ್ಲಮ್ ಏನಾಯಿತು, ನಮ್ಮದು ಲೋವರ್ ಸೀಟಲ್ಲಿ ಇದ್ರಲ್ಲ, ನಮ್ಮದು ಮಿಡಿಲ್ ಓಪರ್ ಇತ್ತು. ನಮ್ಮ ಲೋವರ್ ಸೀಟಲ್ಲಿ ಯಾರಿದ್ರು ಅವ್ರು ಹೇಳ್ತಿದ್ರು ಅವ್ರು ಮಲ್ಕೊಬೇಕಂತ. ಸೊ ಸೀಟು ನಾವು ಮಿಡಲ್ದು ಎತ್ಬಿಟ್ಟು ಮಲ್ಕೊಳಕ್ಕೆ ಹೋದೆ. ಬರೀ ಲೈ ಡೌನ್ ಮಾಡೋಕ್ಕೆ ಹೋದೆ ನಾನು, ಅಲ್ಲೇ ನಿದ್ದೆ ಬಂದುಬಿಡ್ತು. ಕಣ್ಣೂರು ಹತ್ರ ಎದ್ದೊಳ್ದೆ, ಬಟ್ ಕಣ್ಣೂರು ಕ್ರಾಸ್ ಆಯಿತು. ಸೊ ಕಣ್ಣೂರು ಕವರ್ ಮಾಡೋಕ್ಕಾಗಿಲ್ಲ. ಅದಾದಮೇಲೆ ಮಲ್ಕೊಂಡೇ ಬಿಟ್ಟೆ. ಸೊ ಇವಾಗ ಸದ್ಯಕ್ಕೆ ಸೇಲಂ ಜಂಕ್ಷನ್ ರೀಚ್ ಆಗಿದ್ದೀವಿ. ಸೊ ಸೇಲಂ ಜಂಕ್ಷನ್ ಬರೋ ಟೈಮು 6:27 AM-ಗೆ. 3 ನಿಮಿಷ ಸ್ಟಾಪ್ ಸಿಗುತ್ತೆ ನಿಮಗೆ. ಸೊ 6:30 ಹೊರಟದೆ. ನಾ ಬಂದಿದ್ದು 6:34 AM-ಗೆ ನೀವು ಅಂದ್ಕೊಬೋದು. ಸೊ ಸೇಲಂ ಜಂಕ್ಷನ್ ಯಾಕೆ ಕರೀತಾರೆ ನೀವು ಇದನ್ನು ಕಮೆಂಟ್ ಮಾಡಿ ನಂಗೆ ತಿಳಿಸಿ, ಯಾವ್ಯಾವ ಲೈನ್ ಇಲ್ಲಿಂದ ಹೋಗ್ತಿದೆ ಅಂತ. ಇವಾಗ ಇಲ್ಲಿಂದ ಸನ್ರೈಸ್ ಶಾರ್ಟ್ಸ್ ಎಲ್ಲ ನಿಮಗೆ ನಾನು ತೋರಿಸ್ತೀನಿ. ಇದರಲ್ಲಿ ಮಿಸ್ ಆಗಿಬಿಟ್ಟಿದೆ, ಯಾವುದದು SMVT ಮುರುಡೇಶ್ವರ ಎಕ್ಸ್ಪ್ರೆಸ್ಸಲ್ಲಿ ಮಿಸ್ ಆಗಿಬಿಟ್ಟಿತ್ತು. ಸೊ ಮುರುಡೇಶ್ವರ ಕಾಚಿಗುಡ ಎಕ್ಸ್ಪ್ರೆಸ್ಸಲ್ಲಿ ಸನ್ರೈಸ್ ಶಾರ್ಟ್ಸ್ ತೋರಿಸೋಣ. ಇದು 6:37 AM-ಗೆ ನಾವು ಹೊರಟ್ಬಿಟ್ಟಿದ್ದೀವಿ ಸೇಲಂ ಜಂಕ್ಷನಿಂದ. ಸೊ ನಾವು ಬಂದಿದ್ದು ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ, ಐ ಗೆಸ್ ಅಲ್ಲ 5ಗೆ. ಹಾಂ, ನಾವು ಬಂದಿದ್ದು ಪ್ಲ್ಯಾಟ್ಫಾರ್ಮ್ ನಂಬರ್ 5ಗೆ. ಮತ್ತು ನಿಮಗೆ ಬ್ರೇಕ್ಫಾಸ್ಟ್ ಐಟಮ್ ಎಲ್ಲ ಸಿಕ್ಬಿಡುತ್ತೆ. ಸೊ ಬ್ರೇಕ್ಫಾಸ್ಟ್ ಮಾಡಬೇಕಂದ್ರೆ ನೀವು ಇಲ್ಲೇ ಮಾಡ್ಬೋದು. ಯಾಕಂದರೆ ನೆಕ್ಸ್ಟ್ ಸ್ಟಾಪು ಡೈರೆಕ್ಟು ನಮ್ಮದು ಜುಲಾರ್ಪೇಟೆ.
ನಾವು ಜುಲಾರ್ಪೇಟೆ ರೈಲ್ವೆ ಸ್ಟೇಷನ್ಗೆ ಅಪ್ರೋಚ್ ಹೊಡಿತಿದ್ದೀವಿ. ಅದು ಪಕ್ಕದಲ್ಲಿ ನಿಮ್ಗೆ 2 ಲೈನ್ ಕಾಣಿಸ್ತಿದೆಯಲ್ಲ, ಅದು ಬಂದು ನಮ್ಮದು ಬೆಂಗಳೂರು ಮೇನ್ ಲೈನು, ಬೆಂಗಳೂರು ಚೆನ್ನೈ ಮೇನ್ ಲೈನು. ನಾವಿರೋ ಸದ್ಯಕ್ಕೆ ಚೆನ್ನೈ ಸೇಲಂ ಮೇನ್ ಲೈನು. ಸೊ ಇವಾಗ ಹೋಗಿ ಜುಲಾರ್ಪೇಟೆ ಹತ್ರ ಮರ್ಜ್ ಆಗ್ಬಿಡ್ತೀವಿ. ಇದು ನಮ್ಮ ಟ್ರೈನ್ನ ಜುಲಾರ್ಪೇಟೆಗೆ ಔಟ್ರ್ ಕ್ಯಾಬಿನಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ವೇ ಬಿಫೋರ್ ನಾವು ಬಂದುಬಿಟ್ಟಿದ್ದೀವಿ. ಬರೋ ಟೈಮು 8:23 ಜುಲಾರ್ಪೇಟೆ ರೈಲ್ವೆ ಸ್ಟೇಷನ್ಗೆ. ನಾವು ಔಟ್ರಲ್ಲೇ 8:03ಗೆ ಬಂದುಬಿಟ್ಟಿದ್ದೀವಿ. ಸೊ ಐ ಗೆಸ್ ಪ್ಲ್ಯಾಟ್ಫಾರ್ಮ್ ಸಿಗ್ತಿಲ್ಲ ಇದಕ್ಕೆ. ವಂದೇ ಭಾರತ್ ನೀವು ನೋಡಿದ್ರಲ್ಲ, ಇದು MGR ಚೆನ್ನೈ ಸೆಂಟ್ರಲಿಂದ ಮೈಸೂರು ಜಂಕ್ಷನ್ಗೆ ಹೋಗುವ ವಂದೇ ಭಾರತ್ ವಯಾ KSR ಬೆಂಗಳೂರು. ಹೇಳಕ್ಕೆ ಹೋದರೆ ಈ ವಂದೇ ಭಾರತ್ ಇತ್ತು ನಮ್ಮ ಇಂಡಿಯಾದು 5th ಇನಾಗ್ರೇಷನ್ ವಂದೇ ಭಾರತು, ಮತ್ತು ನಮ್ಮ ಸೌತ್ ಇಂಡಿಯಾದು ಮೊದಲ ವಂದೇ ಭಾರತ್ ಇನಾಗ್ರೇಷನ್ ಇದರದ್ದೇ ಆಗಿರೋದು. ಇನಾಗ್ರೇಷನ್ ಎಲ್ಲಿಂದ ಆಗಿತ್ತು? ನಮ್ಮ KSR ಬೆಂಗಳೂರಿನಿಂದ. ನಮ್ಮ ಟ್ರೈನ್ ನಂಬರ್ 12790 ಮುರುಡೇಶ್ವರ ಕಾಚಿಗೂಡ ಎಕ್ಸ್ಪ್ರೆಸ್ ಸದ್ಯಕ್ಕೆ ತಲುಪಿದೆ ಜುಲಾರ್ಪೇಟೆ ಜಂಕ್ಷನ್ಗೆ. ಜಂಕ್ಷನ್ ಏನಕ್ಕಂದರೆ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿಬಿಟ್ಟೆ. ಒಂದು ಇಲ್ಲಿಂದ ಚೆನ್ನೈಯಿಂದ ಒಂದು ಲೈನ್ ಹೋಗುತ್ತೆ, ಸೇಲಂ ಕಡೆ ಇನ್ನೊಂದು ಚೆನ್ನೈಯಿಂದ ಹೋಗುತ್ತೆ, ಲೈಕ್ ಜುಲಾರ್ಪೇಟೆಯಿಂದ ಒಂದು ಹೋಗುತ್ತೆ ಇದು ಕಡೆ ನಮ್ಮ ಬೆಂಗಳೂರು ಕಡೆ. ಸೊ ನಾವು ಇವಾಗ ಹೋಗ್ತಿರೋದು ಚೆನ್ನೈ ಲೈನ್ ಕಡೆ ಮುಂದೆ ಕಾಟ್ಪಾಡಿವರೆಗೂ. ಅಲ್ಲಿಂದ ನಮ್ಮದು ಲೈನು ಚೇಂಜ್ ಆಗುತ್ತೆ, ಅದು ಮುಂದೆ ಎಕ್ಸ್ಪ್ಲೇನ್ ಮಾಡೋಣ. ಮತ್ತು ಔಟ್ರಲ್ಲಿ ನಾವು 20 ನಿಮಿಷ ಮೊದಲು ಬಂದುಬಿಟ್ಟಿದ್ದೀವಿ. ಅದಾದಮೇಲೆ ನೀವು ನೋಡಿದ್ರಿ ಇಲ್ಲಿ ಆಲ್ರೆಡಿ ನಮ್ಮದು KSR ಬೆಂಗಳೂರಿಂದ ಚೆನ್ನೈಗೆ ಹೋಗುವ ಶತಾಬ್ದಿ ಬಂದಿತ್ತು. ಸೊ ಅದು ಆಲ್ರೆಡಿ ನಮಗೆ ಓವರ್ಟೇಕ್ ಹೊಡ್ಕೊಂಡು ಹೋಯ್ತು. ಆ ಟೈಮಿಂಗ್ ಮೊದಲೇ ಇತ್ತು, ನಮ್ಮದು ಸ್ವಲ್ಪ ಲೇಟ್ ಇತ್ತು ಟೈಮಿಂಗು. ಸೊ ಔಟ್ರಲ್ಲಿ 20 ನಿಮಿಷ ಮುಂಚೆ ಬಂದ್ರಿ. ಇಲ್ಲಿ ಬಂದಿರೋದು ನಾವು ಅಪ್ರಾಕ್ಸಿಮೇಟ್ಲಿ 4 ಮಿನಿಟ್ಸ್ ಬಿಫೋರ್ ಅಷ್ಟೇ. ಬರೋ ಟೈಮು 8:23, 2 ನಿಮಿಷ ಸ್ಟಾಪ್ ಇರುತ್ತೆ. 8:25 ಇಲ್ಲಿಂದ ಹೊರಟ್ಬಿಡುತ್ತೆ. ಮತ್ತು ವಂದೇ ಭಾರತ್ ಕ್ರಾಸಿಂಗ್ ಸಿಕ್ಬಿಡ್ತಲ್ಲ, ನಮ್ಗೆ ಇನ್ನೇನು ಬೇಕು. ಅದಕ್ಕೆ 1 ಮಿನಿಟ್ ಡಿಲೇ ಆದಮೇಲೆ ನಾವು ಹೊರಟ್ಬಿಟ್ಟಿದ್ದೀವಿ ಜುಲಾರ್ಪೇಟೆ ಜಂಕ್ಷನಿಂದ. ಮತ್ತು ಹೇಳ್ದಂಗೆ ಬ್ರೇಕ್ಫಾಸ್ಟ್ ಐಟಮ್ ಎಲ್ಲ ನಿಮಗೆ ಇಡ್ಲಿ ವಡೆ ದೋಸೆ ಎಲ್ಲ ಸಿಗುತ್ತೆ. ಅದಾದಮೇಲೆ ಸಮೋಸ ಸಿಗುತ್ತೆ. ಸೊ ಬ್ರೇಕ್ಫಾಸ್ಟ್ ಐಟಮ್ ಏನು ಟೆನ್ಷನ್ ಇರಲ್ಲ. ಮತ್ತು ಹೇಳಕ್ಕೆ ಹೋದರೆ ನಮ್ಮ ಟ್ರೈನಲ್ಲೇ ಪ್ಯಾಂಟ್ರಿ ಕಾರ್ ಇದೆ. ಸೊ ಪ್ಯಾಂಟ್ರಿ ಕಾರಿಂದ ನಾವು ಏನೂ ಟ್ರೈಯೇ ಮಾಡಿಲ್ಲ ಆ್ಯಕ್ಚುಲಿ. ಕ್ರಾಸಿಂಗ್ ನೋಡಿದ್ರಲ್ಲ, ಈ ಕ್ರಾಸಿಂಗ್ ಇದ್ದಿದ್ದು MGR ಚೆನ್ನೈ ಸೆಂಟ್ರಲಿಂದ ಕೊಯಂಬತ್ತೂರು ಹೋಗುವ ಶತಾಬ್ದಿ ಎಕ್ಸ್ಪ್ರೆಸ್ಸು. ಸೆಕ್ಷನ್ ಮಾತ್ರ ಸಕ್ಕತ್ತಾಗಿದೆ. ಜುಲಾರ್ಪೇಟೆಯಿಂದ ನಾವು ಸದ್ಯಕ್ಕೆ ಕಾಟ್ಪಾಡಿ, ಅದಾದಮೇಲೆ ಡೈವರ್ಷನ್ ಇರುತ್ತೆ, ಚೆನ್ನೈವರೆಗೂ ಹೋಗಲ್ಲ. ಯಾಕಂದರೆ ನಾವು ರೇಣುಗುಂಟ ಲೈನಲ್ಲಿ ಹೋಗಬೇಕು. ಬಟ್ ಸ್ಪೀಡ್ ಮಾತ್ರ ಸಕ್ಕತ್ತಾಗಿದೆ ನಮ್ಮ ಟ್ರೈನ್ದು. ಯಾಕಂದರೆ 130 ಸೆಕ್ಷನ್ ಅಲ್ವಾ. ನಮ್ಮ ಜುಲಾರ್ಪೇಟೆಯಿಂದ KSR ಬೆಂಗಳೂರುವರೆಗೂ ಯಾವಾಗ 130 ಸೆಕ್ಷನ್ ಮಾಡ್ತಾರೆ ಅವ್ರಿಗೆ ಗೊತ್ತಿರಬೇಕು. ಯಾಕಂದರೆ ಇನ್ನೂ ಟೆಸ್ಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ 130 ಸೆಕ್ಷನ್ಗೆ. ಬಟ್ ಯಾವಾಗಿಂದ ಒಫಿಷಿಯಲಿ ಸ್ಟಾರ್ಟ್ ಮಾಡ್ತಾರೆ ಅದು ನಮಗೂ ಐಡಿಯಾ ಇಲ್ಲ ಆ್ಯಕ್ಚುಲಿ.
ಮುರುಡೇಶ್ವರ ಕಾಚಿಗೂಡ ಎಕ್ಸ್ಪ್ರೆಸ್ ಸದ್ಯಕ್ಕೆ ತಲುಪಿದೆ ಕಾಟ್ಪಾಡಿ ಜಂಕ್ಷನ್ಗೆ. ಜಂಕ್ಷನ್ ಏನಕ್ಕಂದರೆ ಇಲ್ಲಿಂದ 4 ಲೈನ್ ಹೋಗುತ್ತೆ. ಒಂದು ಚೆನ್ನೈ ಕಡೆ, ಒಂದು ನಾವು ಬರ್ತೀವಿ ಜುಲ್ಲಾರ್ಪೇಟೆ ಕಡೆಯಿಂದ, ಇನ್ನೊಂದು ವಿಲ್ಲುಪುರಂ ಜಂಕ್ಷನ್ಗೆ ಹೋಗುತ್ತೆ, ಇನ್ನೊಂದು ಪಕಾಲ ಜಂಕ್ಷನ್ಗೆ ಹೋಗುತ್ತೆ. ಬರೋ ಟೈಮು 9:33. ನಾವು 2 ಮಿನಿಟ್ಸ್ ಡಿಲೇ ಬಂದಿದ್ದೀವಿ. 9:35 ಇಲ್ಲಿಂದ ಹೊರಟ್ಬಿಡುತ್ತೆ, 2 ನಿಮಿಷ ಸ್ಟಾಪು. ಮತ್ತು ಕಾಟ್ಪಾಡಿ ಸೌತ್ ಇಂಡಿಯಾದ ಒನ್ ಆಫ್ ದ ಮೋಸ್ಟ್ ಬ್ಯುಸಿಯೆಸ್ಟ್ ರೈಲ್ವೆ ಸ್ಟೇಷನು. ಇಲ್ಲಿಂದ 306 ಟ್ರೈನ್ಸು ಹಾಲ್ಟ್ ಮಾಡಿ ಹೋಗುತ್ತೆ. ಮತ್ತು ಕಾಟ್ಪಾಡಿ ಇರೋದು ಏನು ಗೊತ್ತಾ, 5 ಪ್ಲ್ಯಾಟ್ಫಾರ್ಮ್ ರೈಲ್ವೆ ಸ್ಟೇಷನು. ನಾವು ಇಲ್ಲಿಂದ ಯಾವುದು ಡೈವರ್ಷನ್ ತೊಗೊತಿಲ್ಲ ರೇಣುಗುಂಟಗೆ. ನಾವು ಅರಕೋನಂ ಔಟ್ರಿಂದ ನಾವು ಡೈವರ್ಷನ್ ತೊಗೊಳೋದು. ಇಲ್ಲಿಂದ ಒಂದು ಪಕ್ಕಾಲಾಗಿ ಹೋಗ್ಬಿಟ್ಟು ತಿರುಪತಿಗೆ ಒಂದು ಲೈನ್ ಹೋಗುತ್ತೆ ಪಕ್ಕಾಲ ಜಂಕ್ಷನಿಂದ ಡೈವರ್ಟ್ ಆಗಿ. ಬಟ್ ನಾವು ಆ ಲೈನ್ ತೊಗೊಳಲ್ಲ. ನಾವು ಅರಕೋನಂ ಔಟರ್ ಕ್ಯಾಬಿನಿಂದ ಒಂದು ಡೈವರ್ಷನ್ ಇದೆ, ಆ ಡೈವರ್ಷನ್ ತೊಗೊಂಡ್ಬಿಟ್ಟು ನಾವು ಹೋಗೋದು. ಬೈಪಾಸ್ ಮಾಡಿಬಿಟ್ಟು ಅರಕೋನಮ್ಗೆ ಬೈಪಾಸ್ ಮಾಡಿಬಿಟ್ಟು. ಮತ್ತು ಇಲ್ಲಿ ನಿಮಗೆ ಬ್ರೇಕ್ಫಾಸ್ಟ್ ಐಟಮ್ ಎಲ್ಲ ಸಿಕ್ಬಿಡುತ್ತೆ. ಸೊ ನಿಮ್ಗೆ ಬೇಕಂದರೆ ನೀವು ಕಾಟ್ಪಾಡಿಯಲ್ಲೂ ತೊಗೊಬೋದು. ಮತ್ತು ಇನ್ನೊಂದು ಮಾತಾಡೋಕೆ ಹೋದರೆ ನಮ್ಮ ಟ್ರೈನು ಕ್ರಾಸ್ ಮಾಡೋದು ಟೋಟಲು 5 ಸ್ಟೇಟ್ಸು. ಸ್ಟಾರ್ಟ್ ಮಾಡಿದ್ದು ನಾವು ಕರ್ನಾಟಕ, ಎಂಟ್ರಿ ಹೊಡೆದ್ರೆ ಕೇರಳ, ಅದಾದಮೇಲೆ ಇವಾಗಿರೋದು ನಾವು ತಮಿಳ್ನಾಡು, ಇದಾದ್ಮೇಲೆ ನಾವು ಎಂಟ್ರಿ ಹೊಡಿತೀರಿ ಆಂಧ್ರ ಪ್ರದೇಶಕ್ಕೆ, ಅದಾದಮೇಲೆ ನಾವು ಎಂಟ್ರಿ ಹೊಡಿತೀರಿ ತೆಲಂಗಾಣಗೆ. ಸಿಗ್ನಲ್ ಆಯಿತು. ಇದು ನೀವು ನೋಡ್ಬೋದು, ಕಾಟ್ಪಾಡಿ ರೈಲ್ವೆ ಸ್ಟೇಷನಲ್ಲಿ ಬೃಂದಾವನ್ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಆಗ್ತಿದೆ. MGR ಚೆನ್ನೈ ಸೆಂಟ್ರಲಿಂದ KSR ಬೆಂಗಳೂರುವರೆಗೂ ಹೋಗೋದು. ನಮ್ಮ ಮುರುಡೇಶ್ವರ ಕಾಚಿಗೂಡ ಎಕ್ಸ್ಪ್ರೆಸ್ ಸದ್ಯಕ್ಕೆ ತಲುಪಿದೆ ರೇಣಿಗುಂಟ ಜಂಕ್ಷನ್ಗೆ. ಬರೋ ಟೈಮು 11:55. ನಾವು ಬಂದಿದ್ದೀವಿ ಅಪ್ರಾಕ್ಸಿಮೇಟ್ಲಿ 20 ಮಿನಿಟ್ಸ್ ಬಿಫೋರ್ ಇಲ್ಲಿ. ಮತ್ತು ನಾನು ಇಲ್ಲೇ ಡಿಬೋರ್ಡ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಮ್ಮ ಟಿಕೆಟ್ ಇದ್ದಿದ್ದು ಮುರುಡೇಶ್ವರದಿಂದ ಕುರ್ನೂಲ್ವರೆಗೂ. ನಾವು ಅಲ್ಲಿಂದ ತಿರ್ಗಾ ಕಾಚಿಗೂಡ ಮೈಸೂರು ಎಕ್ಸ್ಪ್ರೆಸ್ ಹಿಡ್ಕೊಂಡ್ಬಿಟ್ಟು ಬೆಂಗಳೂರಿಗೆ ಹೋಗೋಣ ಅಂತಿದ್ರಿ. ಬಟ್ ನಿನ್ನೆ ಪ್ರೀವಿಯಸ್ ನಾವು SMVT ಮುರುಡೇಶ್ವರ ಎಕ್ಸ್ಪ್ರೆಸ್ ಮಾಡುವಾಗ ಅದರಲ್ಲಿ ನಮಗೆ ನೆಟ್ವರ್ಕ್ ಸಿಗಲಿಲ್ಲ. ಸೊ ತತ್ಕಾಲ ಬುಕ್ ಮಾಡೋಕ್ಕಾಗಲಿಲ್ಲ. ಇಲ್ಲಿಂದ ನಾನಿವಾಗ ತಿರುಪತಿ ರೈಲ್ವೆ ಸ್ಟೇಷನ್ಗೆ ಹೋಗ್ತೀನಿ. ಅಲ್ಲಿಂದ ತಿರುಪತಿ ಮತ್ತು SMVT ತಿರುಪತಿ SMVT ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು ಜರ್ನಿ ಮಾಡ್ತೀನಿ. ಅದು ಕನ್ಫರ್ಮ್ ಇಲ್ಲ. ಇಲ್ಲಿಂದ ಕಾಟ್ಪಾಡಿವರೆಗೂ ನನಗೆ ಕರೆಂಟ್ ಸಿಕ್ಕಿದೆ. ಅಲ್ಲಿಂದ ಜನರಲಲ್ಲಿ ಹೋಗಬೇಕು. ಆ ವಿಡಿಯೋ ನೋಡೋಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಸರಿನಾ? ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಮುರುಡೇಶ್ವರದಿಂದ ಸುಮಾರು ಜನ ಇಲ್ಲೇ ಇಳಿತವ್ರೆ, ನಮ್ಮ ಕನ್ನಡಿಗವರು. ಕನ್ನಡ ಉಡುಪಿ ಮತ್ತು ಮುರುಡೇಶ್ವರ ಹತ್ತು ಕಡೆಯಿಂದ ಯಾರ್ಯಾರು ಬರ್ತಿದ್ದಾರೆ ಮ್ಯಾಕ್ಸಿಮಮ್ ಇಲ್ಲೇ ಡಿಬೋರ್ಡ್ ಮಾಡ್ತಿದ್ದಾರೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಸರಿ? ಮತ್ತು ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ.